ಮುಳಬಾಗಿಲು ತಾಲೂಕಿನಲ್ಲಿ ಇತ್ತೀಚೆಗೆ ಐಪಿಎಲ್ ಬೆಟ್ಟಿಂಗ್, ಪೋಕ್ಸೋ ಕೇಸುಗಳು, ವಾಹನಗಳ ಕಳ್ಳತನ, ಡ್ರಗ್ಸ್, ಗಾಂಜಾ ಹೆಚ್ಚಾಗಿದ್ದು ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಇಂದು ಜಿಲ್ಲಾ ಪಂಚಾಯತ್ ದಿಶಾ ಸಭೆಯಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಗಂಭೀರವಾಗಿ ಆರೋಪ ಮಾಡಿದ್ರು. ಇತರೆ ರಾಜ್ಯಗಳಿಂದ ಬಂದು ಕಿಡಿಗೇಡಿಗಳು ಮುಳಬಾಗಿಲು ತಾಲೂಕಿನಲ್ಲಿ ಡ್ರಗ್ಸ್, ಗಾಂಜಾ, ಕಳ್ಳತನ, ರೌಡಿಸಂ ಮುಂತಾದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಆದರೂ ಸಹ ಪೊಲೀಸ್ ಅಧಿಕಾರಿಗಳು ತಾಲೂಕಿನಲ್ಲಿ ಸಂಬಂಧಿಸಿದ ಯಾವುದೇ ಸಭೆಗಳು ನಡೆಸುತ್ತಿಲ್ಲ. ಸಂಬಂಧಿಸಿದ ಆರೋಪಿಗಳ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಹೈಯೆಸ್ಟ್ ಪೋಕ್ಸೋ ಕೇಸು ಮುಳಬಾಗಿಲು ತಾಲೂಕಲ್ಲಿ ಆಗ್ತಾ ಇದೆ. ಹೈಯೆಸ್ಟ್ ಕ್ರಿಕೆಟ್ ಬೆಟ್ಟಿಂಗ್ ಮುಳಬಾಗಿಲು ತಾಲೂಕಲ್ಲಿ ಆಗ್ತಾ ಇದೆ. ಹೈಯೆಸ್ಟ್ ವಿಷಸ್ ಎಲ್ಲ ಆಗ್ತಾ ಇದೆ. ಸೊ ನಾವು ನಿಮ್ ಜೊತೆ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಇಲ್ಲಿ ತನಕ ನೀವು ನನ್ ಗಮನ ತಂದಿಲ್ಲ, ನಾನು ನಿಮ್ ಗಮನ ತಂದಿಲ್ಲ. ಇಟ್ಸ್ ಬಿಗ್ ಮಿಸ್ಟೇಕ್ ನಾನು ಹೇಳ್ತೀನಿ. ಸೊ ನನ್ನ ಪ್ರಾಫಿಟ್ ನ ಕಂಟ್ರೋಲ್ ಮಾಡ್ಬೇಕಂತ ನನ್ನ ಕೈಯಿಂದಾನೆ 120 ಬೋರ್ಡ್ ಮಾಡಿ ಡಿಎಸ್ಪಿ ಕೊಟ್ಟಿದ್ದೀನಿ. ಬೋರ್ಡ್ ಹಾಕಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡಿಲ್ಲ. ನನ್ನ ಸ್ವಂತ ಕೈಯಿಂದ 36 ಲಕ್ಷ ಕೊಟ್ಟು ನಾನು ಸಿಗ್ನಲ್ ಹಾಕಿದ್ದೀನಿ. ಸಿಗ್ನಲ್ ನಾನು ಆಗ್ತಾ ಇಲ್ಲ. ನನ್ನ ಸ್ವಂತ ಕೈಯಿಂದ 2 ಜೀಪ್ ಕೊಡಿಸಿದ್ರು ನಿಮ್ಗೆ, ಅದ ಬೆನ್ನಸ್ ಆಗ್ತಾ ಇಲ್ಲ. ಯಾವುದೇ ಏನೇ ಕ್ರೈಮ್ ಬಂದ್ರು ತಾಲೂಕಲ್ಲಿ MLA ಮಾಡ್ಬೇಕಂತ ಔದಾರ್ಯ ಡಿಪಾರ್ಟ್ಮೆಂಟ್ ಬರ್ತಾ ಇಲ್ಲ. ನೀವು ಬಂದಿದ್ಮಾರೆ ನನ್ನ ಕಡೆ ಸೇರಿಕೊಂಡು ಶಾಂತಿ ಸಭೆ ಯಾವಾಗ ಮಾಡಿದ್ದೀರಾ? ತಾಲೂಕ್ ಪರಿಚಯ ಆಗಿದ್ದೀರಾ? ನೀವೆಲ್ಲ ತಾಲೂಕ್ ಪರಿಚಯ ಆಗಿದ್ದೀರಾ? ನನಗೇನು ಪರಿಚಯ ಆಗಿದ್ದೀರಾ? ಲಾಸ್ಟ್ ಒಂದು ದೊಡ್ಡ ಮಟ್ಟದ ವಿಷಯ ಆದಾಗ IG ಅವ್ರಿಗೆ ಫೋನ್ ಮಾಡಿ ತಮಗೆ ಕಾಲ್ ಮಾಡಿದೆ ನಾನು. ಇದೇ DSP ASP ಹೇಳ್ತಾರೆ 2 ಹಸು ಬೇರೆ ಒಂದು ತಗೊಂಡೋಗ್ತಾರೆ ವಿಡಿಯೋಲ್ಲ ಅಂತ ಹೇಳ್ತೀನಿ. ಬಕ್ರೀದ್ ಟೈಮ್ ಅಲ್ಲಿ ಮುಸ್ಲಿಮ್ಸ್ ಅವರು 26 ಜನ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಇಟ್ರೆ ನನ್ನ ಪೊಸಿಷನ್ ಮಾಹಿತಿ ಬಂದಿದ್ದು ಸರ್ ಆಗ್ತಾ ಇದೆ. ಅದರ ಬೇಸಿಸ್ ಮೇಲೆ ನಾವು ದಾಳಿ ಮಾಡಿದೀವಿ ಸರ್. ನಾವು ಹಿಡಿದಿದ್ದೀವಿ ಸರ್. ಕೇಸ್ ನಾವು ಯಾರು ಹಿಡಿದಿಲ್ಲ. ಇಲ್ಲಿಗಲ್ಗೆ ಮೇಡಮ್ ನಾನು ಅದು ಇಷ್ಟೊಂದು ಸಮಸ್ಯೆ ತಾಲೂಕಿದ್ದಾಗ ತಾವು ಬಂದು ಪಬ್ಲಿಕ್ ಜೊತೆ ಮೀಟಿಂಗ್ ಮಾಡಬೇಕು. ಇಲ್ಲಿವರೆಗೂ ಬಂದಿಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಜೊತೆ ಮೀಟಿಂಗ್ ಮಾಡಬೇಕು, ಬಂದಿಲ್ಲ. ಹೈಯೆಸ್ಟ್ ಪೋಕ್ಸೋ ಕೇಸ್ ಆಗ್ತಾ ಇದೆ, ಏನಕ್ಕೆ ಆಗ್ತೀವಿ ಅಂತ ಬಂದಿಲ್ಲ. ಅವೇರ್ನೆಸ್ ಕಂಟಿನ್ಯೂಸ್ಲಿ ನಾನ್ ಮಾಡ್ತಾ ಇದ್ದೀನಿ ಸರ್. ನಾನು ಮಾಡಿದ ಕಡೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ಒಂದು ಸಬ್ಜೆಕ್ಟ್ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಮಾತಾಡಿದ್ದೀನಿ. ಹೈಯೆಸ್ಟ್ ಕಿಂಗ್ ಪಿನ್ಸ್ ಬಂದು ಕೋಲಾರ ಜಿಲ್ಲೆ ಇದ್ದಾರೆ. ನೆನ್ನೆ ತರ DK ಶಿವಕುಮಾರ್ ಮಾತಾಡಿ ನೀವನ್ನೆಲ್ಲ ಫೈಂಡ್ ಔಟ್ ಮಾಡಿ, ರೌಡಿಸಮ್ ನ ಫೈಂಡ್ ಔಟ್ ಮಾಡಿ ಅಂತ ನೆನ್ನೆ ಹೇಳಿದ್ದಾರೆ. ಇಷ್ಟು ವರ್ಷ ಆಗಿಲ್ಲ, ನೆನ್ನೆ ತರ ಹೇಳಿದ್ದಾರೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 7 ರಿಂದ 8 ಜನ ಕಿಂಗ್ ಪಿನ್ಸ್ ಇದ್ದಾರೆ. ಈ ಕಿಂಗ್ ಪಿನ್ಸ್ ಫೋನ್ ಮಾಡೋ ಪೊಲೀಸರು ಕೇಳ್ತಾರೆ, ಇದಕ್ಕೆ ಅವ್ರು 7 ಜನ ಬಿಡ್ತಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.